ವೆಲ್ಕಮ್ ಬ್ಯಾಕ್. ತಡ ಮಾಡದೆ ನಿರ್ಲಕ್ಷ್ಯ ಮಾಡದೆ ಕಾರ್ಖಿವ್ ಬಿಡಿ, ಯಾವುದೇ ವಾಹನ ಸಿಗದೇ ಇದ್ರು ಕಾಲ್ನಡಿಗೆಯಲ್ಲೇ ನೀವು ಹೊರಡಿ. ಒಟ್ಟಲ್ಲಿ ಉಕ್ರೇನ್ ಕಾಲಮಾನ 6 ಗಂಟೆ, ಸಂಜೆ 6 ಗಂಟೆ ಒಳಗೆ ನೀವು ಕಾರ್ಖಿವ್ ಬಿಡಿ, ಶೀಘ್ರವಾಗಿ ಕಾರ್ಖಿವ್ ಬಿಟ್ಟು ಹೊರಡಿ ಅಂತ ಸೂಚನೆ ರವಾನೆ ಆಗಿದೆ. ಕಾರ್ಖಿವ್ನಲ್ಲಿ ಭಾರೀ ದಾಳಿಗೆ ಹಾಗಾದ್ರೆ ರಷ್ಯಾ ತಯಾರಿಯನ್ನ ಮಾಡಿಕೊಂಡಿದೆಯಾ? ಕಾರ್ಖಿವ್ ಬಿಟ್ಟು ಹೊರಡಿ ಅಂತ ವಿದೇಶಾಂಗ ಇಲಾಖೆ ಈಗ ಭಾರತೀಯ ಮೂಲದ ಸ್ಟೂಡೆಂಟ್ಸ್ಗೆ ಹೇಳಿದೆ. ಉಕ್ರೇನ್ನಲ್ಲಿರುವಂತಹ ಭಾರತೀಯ ಮೂಲದ ಸ್ಟೂಡೆಂಟ್ಸ್ಗೆ ಅಲ್ಲಿ ಏನ್ ವೆಹಿಕಲ್ ಸಿಗದಿದ್ರೂ ಪರವಾಗಿಲ್ಲ, ನೀವು ನಡ್ಕೊಂಡೆ ಅಲ್ಲಿಂದ ಹೊರಡಿ ಅಂತ. ಆದರೆ ಸೈಮಲ್ಟೇನಿಯಸ್ಲಿ ನಾವು ನೋಡೋದಾದ್ರೆ ಕಾರ್ಕಿವ್ ಸಿಟಿಯಲ್ಲಿ ರಷ್ಯಾ ದಾಳಿಯನ್ನ ಕ್ಷಣದಿಂದ ಕ್ಷಣಕ್ಕೆ ತೀವ್ರಗೊಳಿಸ್ತಾ ಇದೆ. ಬಟ್ ನೀವು ಹೊರಗಡೆ ಬನ್ನಿ, ಎಲ್ಲಿಂದ ಬಂಕರ್ ಅಲ್ಲಿದ್ರೆ ಅಥವಾ ಅಪಾರ್ಟ್ಮೆಂಟ್, ಹಾಸ್ಟೆಲ್, ನೀವು ಎಲ್ಲೆಲ್ಲಿದ್ದೀರಾ ಅಲ್ಲಿಂದ ಹೊರಗಡೆ ಬನ್ನಿ, ನಡ್ಕೊಂಡಾದ್ರೂ ಪರವಾಗಿಲ್ಲ. 6 ಗಂಟೆ ಒಳಗೆ ನೀವು ಕಾರ್ಕಿವ್ ಸಿಟಿ ಬಿಡಬೇಕು ಅಂತ ವಿದೇಶಾಂಗ ಇಲಾಖೆ ಸೂಚನೆಯನ್ನ ಕೊಟ್ಟಿರೋದ್ರಿಂದ ಸಹಜವಾಗಿ ಒಂದು ಆತಂಕ ಏನು ಅಂತಂದ್ರೆ, ರಷ್ಯಾ ಹಾಗಾದ್ರೆ ಭಾರಿ ಪ್ಲಾನ್ ಮಾಡ್ಕೊಂಡಿದ್ಯಾ? ಯಾವ ತರ ಅಟ್ಯಾಕ್ ಮಾಡುತ್ತೆ ಹಾಗಾದ್ರೆ ಕಾರ್ಕಿವ್ ಸಿಟಿ ಮೇಲೆ? ಈಗಂತೂ ಕಂಡಲ್ಲಿ ದಾಳಿ ಮಾಡಿ 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 ಸರ್ವನಾಶ ಮಾಡಿದೆ ಆಲ್ಮೋಸ್ಟ್ ಕಾರ್ಕಿವ್ ಸಿಟಿನ, ಇಲ್ಲ ಅಂತಲ್ಲ. ಆದ್ರೆ ನಾಗರಿಕರನ್ನ ಗುರಿಯಾಗಿಸ್ಕೊಂಡು ದಾಳಿ ಮಾಡ್ತಿರೋದ್ರಿಂದ ಆತಂಕ ಜಾಸ್ತಿ ಆಗ್ತಾ ಇದೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಧರಣೀಶ್ ಬೂಕನ್ಕೆರೆ. ಧರಣೀಶ್ ಬೂಕನ್ಕೆರೆ, ಈಗ 6 ಗಂಟೆ ಒಳಗಡೆ ವಿದ್ಯಾರ್ಥಿಗಳನ್ನ ಸ್ಥಳಾಂತರ ಮಾಡೋದಕ್ಕೆ ಸಾಧ್ಯನಾ? ಅದೊಂದು ಪ್ರಶ್ನೆ. ಮತ್ತೊಂದು, ರಷ್ಯಾ ಏನ್ ಪ್ಲಾನ್ ಮಾಡ್ಕೊಂಡಿದೆ ಹಾಗಾದ್ರೆ? ತೀವ್ರ ರೀತಿಯಲ್ಲಿ ದಾಳಿ ಮಾಡುತ್ತಾ? ದಾಳಿ ಯಾವ ಸ್ವರೂಪದಲ್ಲಿ ಇರುತ್ತೆ ಅಂತೆಲ್ಲ ಆತಂಕ. ಈಗ ರಷ್ಯಾ ಒಂದು ಮಾಹಿತಿಯನ್ನ ಕೊಟ್ಟಿದೆ. ಏನಂತಂದ್ರೆ, ನೀವು ತತ್ಕ್ಷಣವೇ ಕಾರ್ಗಿಲ್ ನಗರವನ್ನ ಖಾಲಿ ಮಾಡಿ, ಸಿಕ್ಕ ವಾಹನಗಳಲ್ಲಿ ಈ ನಗರದನ್ನ ಬಿಟ್ಟು ತೊಲಗಿ ಅನ್ನುವ ಮಾತಿನ ಹೇಳಿದೆ. ಅಂದ್ರೆ ನೀವು ವಾಹನಗಳು ಸಿಗದೆ ಇದ್ರೆ ಬರೀ ಕಾಲ್ನಲ್ಲಾದ್ರೂ ಸರಿ, ಫಸ್ಟ್ ಈ ನಗರವನ್ನ ಬಿಡಿ ಅನ್ನುವಂತ ಮಾಹಿತಿಯನ್ನ ಅದು ನೀಡಿದೆ. ಸಂಜೆ 6 ಗಂಟೆಯ ಗಡುವನ್ನು ಕೂಡ ಕೊಟ್ಟಿದೆ. ಸಂಜೆ 6 ಗಂಟೆ ಭಾರತೀಯ ಕಾಲಮಾನದ ಪ್ರಕಾರ ಅಂತಂದ್ರೆ ಅಲ್ಲಿ ಮಧ್ಯಾಹ್ನ 2:30 ಆಗಿರುತ್ತೆ. ಈಗ ಮಧ್ಯಾಹ್ನ 2:30 ಅಲ್ಲಿ ಈ ಭಾರತೀಯ ಕಾಲಮಾನದ ಪ್ರಕಾರ. ಸೊ ಸಂಜೆ 6 ಗಂಟೆವರೆಗೂ ಅವರಿಗೆ ಸಮಯಾವಕಾಶವನ್ನ ಕೊಟ್ಟಿದೆ ಕಾರ್ಗಿವ್ ನಗರವನ್ನ ತೊರೆಯಲಿಕ್ಕೆ. ಕಾರ್ಗಿವ್ ನಗರವನ್ನ ತೊರೆಯದೇ ಇದ್ರೆ ಅಪಾಯವನ್ನ ಎದುರಿಸಬೇಕಾಗತ್ತೆ ಅನ್ನುವಂತ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದೆ ರಷ್ಯಾ ಸೇನೆ. ಇದರಿಂದ ಒಂದಂಶ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈಗಾಗಲೇ ಕಾರ್ಗಿವ್ ನಗರವನ್ನ ಬಹುತೇಕ ವಶಪಡಿಸಿಕೊಂಡಿದೆ ರಷ್ಯಾ ಸೇನೆ. ಅಲ್ಲಿ ಶೆಲ್ ದಾಳಿಗಳಾಗಿದ್ದಾವೆ, ಬಾಂಬ್ ದಾಳಿ ಆಗಿದ್ದಾವೆ, ಗುಂಡಿನ ಚಕಮಕಿ, ಫೈರಿಂಗ್ ಆಗಿದೆ. ಸೊ ಇಷ್ಟೆಲ್ಲ ಆದ್ಮೇಲೂ ಕೂಡ ಮತ್ತೆ ವಾರ್ನ್ ಮಾಡಿದ್ದಾರೆ ಅಂತ ಅಂದ್ರೆ ಇನ್ನೂ ಹೆಚ್ಚಿನ ದಾಳಿ ಮಾಡುವ ಸಾಧ್ಯತೆಗಳಿದಾವೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಮತ್ತೆ ಅಲ್ಲಿ ಭಾರತೀಯ ವಿದ್ಯಾರ್ಥಿಗಳಿಗೆ ಇಂಥದ್ದೊಂದು ಸೂಚನೆಯನ್ನ ರಷ್ಯಾ ರಾಯಭಾರ ಕಚೇರಿ ಅಥವಾ ರಷ್ಯಾದ ವಿದೇಶಾಂಗ ಇಲಾಖೆ ನೀಡಿದೆ. ಯಾಕೆ ಭಾರತೀಯ ರಾಯಭಾರಿ ಕಚೇರಿಯನ್ನ ಅಥವಾ ಭಾರತೀಯರನ್ನ ಗುರಿಯಾಗಿಸಿಕೊಂಡು ಈ ಹೇಳಿಕೆಯನ್ನ ನೀಡಿದೆ ಅನ್ನೋದಾದ್ರೆ ನಾವು ಗಮನಿಸೋದಾದ್ರೆ, ಈ ಸದ್ಯ ಕಾರ್ಗಿವ್ನಲ್ಲಿ ಪರಿಸ್ಥಿತಿಯನ್ನು ನೋಡೋದಾದ್ರೆ ಉಕ್ರೇನಿಯರನ್ನ ಹೊರತುಪಡಿಸಿದ್ರೆ ಅಲ್ಲಿರೋರು ಭಾರತೀಯರು. ಉಳಿದಂತೆ ಅಲ್ಪ ಸ್ವಲ್ಪ ಇರ್ಬೋದು ಬೇರೆ ಬೇರೆ ದೇಶಗಳ ಜನ, ಆದರೆ ಅವರು ಬೆರಳೆಣಿಕೆಯಷ್ಟು ಜನ, ಅತಿ ಹೆಚ್ಚು ಜನ ಅಂತ ಇರೋರು ಅದು ಭಾರತೀಯರು. ಅದೇ ಕಾರಣಕ್ಕೋಸ್ಕರ ಭಾರತೀಯರೇ ನೀವು ಕಾರ್ಗಿವ್ ನಗರವನ್ನ ತೊರೆಯಿರಿ, ಕಾರ್ಗಿವ್ ನಗರವನ್ನ ತತ್ಕ್ಷಣವೇ ಬಿಡಿ, ಸಿಕ್ಕ ವಾಹನಗಳಲ್ಲಿ ಹೋಗಿ, ಏನೂ ಸಿಕ್ಕಿಲ್ಲ ಅಂದ್ರೆ ಕಾಲ್ನಡಿಗೆ ಮುಖಾಂತರನಾದ್ರೂ ಸರಿ ಈ ನಗರವನ್ನ ಬಿಡಿ ಅನ್ನುವಂತ ಮಾಹಿತಿಯನ್ನ ಹೇಳಿದೆ. ಮತ್ತೆ ಭಾರತೀಯ ವಿದೇಶಾಂಗ ಇಲಾಖೆ ಕೂಡ ಇಂಥದೇ ಮಾತನ್ನ ಹೇಳಿದೆ. ಏನಂತಂದ್ರೆ, ಅವರು ಸಿಕ್ಕ ವಾಹನಗಳಲ್ಲಿ ಅಥವಾ ಕಾಲ್ನಡಿಗೆಯಲ್ಲಿ ಅನ್ನುವ ಪದಗಳನ್ನ ಬಳಸಿಲ್ಲ ಅನ್ನುವುದನ್ನ ಬಿಟ್ರೆ ಇಂಥದೇ ಅಪಾಯದ ಮುನ್ಸೂಚನೆಯನ್ನ ಭಾರತೀಯ ವಿದೇಶಾಂಗ ಇಲಾಖೆ ಕೂಡ ನೀಡಿದೆ. ಕಾರ್ಗಿವ್ ನಗರವನ್ನ ತಕ್ಷಣವೇ ಬಿಡಿ ಅನ್ನುವಂತ ಮಾತನ್ನ ಹೇಳಿದೆ. ನಿನ್ನೆ ಕೀವ್ ನಗರವನ್ನ ಬಿಡಿ, ಉಕ್ರೇನ್ನ ರಾಜಧಾನಿ ಕೀವ್ ನಗರವನ್ನ ಬಿಡಿ, ನೀವು ಅಲ್ಲಿಂದ ಹೊರಡಿ ಅನ್ನುವಂತ ಮಾಹಿತಿಯನ್ನ ಕೊಟ್ಟಿತ್ತು. ಪ್ರಿಫರಬಲಿ ಬೈ ಟ್ರೈನ್ ಆರ್ ಎನಿ ಅದರ್ ವೆಹಿಕಲ್ಸ್ ಅಂತ ಹೇಳಿತ್ತು. ಅಂದ್ರೆ ಅಟ್ಲೀಸ್ಟ್ ನಿನ್ನೆ ಅದನ್ನ ಮೆನ್ಷನ್ ಮಾಡಿತ್ತು, ಇವತ್ತು ಅದು ಹೇಳಿಲ್ಲ. ಒಟ್ನಲ್ಲಿ ನೀವು ಬಿಡಿ, ಕಾರ್ಗಿವ್ ನಗರದಿಂದ ಹೊರಡಿ, ಇಲ್ಲದೆ ಇದ್ರೆ ಅಪಾಯ, ಜೀವಕ್ಕೆ ಅಪಾಯ ಅನ್ನುವ ಮಾತನ್ನ ಹೇಳ್ತಿದೆ. ಸೊ ಇದರಿಂದ ಇನ್ನಷ್ಟು ಸೆಲ್ ದಾಳಿ ಆಗುವ ಅಥವಾ ಮತ್ತಿತರ ಬಹಳ ಅನ್ಫಾರ್ಚುನೇಟ್ ಅಂತಂದ್ರೆ ನ್ಯೂಕ್ಲಿಯರ್ ಬಾಂಬ್ ಅನ್ನ ಬಳಸಬೇಕಾಗುತ್ತೆ ಎನ್ನುವಂತ ಎಚ್ಚರಿಕೆಯನ್ನ ಕೂಡ ರಷ್ಯಾದ ರಕ್ಷಣಾ ಸಚಿವರು ಕೊಟ್ಟಿದ್ದಾರೆ. ಒಂದ್ ಕಡೆ ಬೆಲಾರಸ್ನಲ್ಲಿ ಸಂಧಾನ ಸಭೆ ನಡೆಸಲಿಕ್ಕೆ ಮಾತುಕತೆಗಳು ನಡೀತಿದ್ದಾವೆ. ರಷ್ಯಾ ಪ್ರತಿನಿಧಿಗಳನ್ನ, ಉಕ್ರೇನ್ ಪ್ರತಿನಿಧಿಗಳನ್ನ ಮನವೊಲಿಸುವ ಕಾರ್ಯಗಳು ಆಗ್ತಿದ್ದಾವೆ. ಅಂತಾರಾಷ್ಟ್ರೀಯ ಸಮುದಾಯ ಇಂಥದ್ದೊಂದು ಮುಂದಡಿ ಇಟ್ಟಿದೆ.
ಇನಿಷಿಯೇಟ್ ಅನ್ನ ತೆಗೆದುಕೊಂಡಿದೆ. ಆದ್ರೆ ಇನ್ನೊಂದು ಕಡೆ ಅಲ್ಲಿ ದಾಳಿಗಳು ಇನ್ನಷ್ಟು ತೀವ್ರವಾಗುವ, ಯುದ್ಧದ ಸ್ವರೂಪ ಇನ್ನಷ್ಟು ಭೀಕರವಾಗುವಂತಹ ಸುಳಿವುಗಳು ಸಿಗ್ತಾ ಇದ್ದಾವೆ. ಫೈನ್, ಥ್ಯಾಂಕ್ ಯು ಧರಣೀಶ್ ಬೂಕನ್ಕೆರೆ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ನ್ಯಾಟೋಗೂ ಕೂಡ ರಷ್ಯಾ ಬಹಿರಂಗವಾಗಿ